ಎಲ್ಲರಿಗೂ ನಮಸ್ಕಾರ. ಈ ದಿನ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಅವಲೋಕನ ಮಾಡ್ಕೊಳ್ತಾ ಹೋಗೋಣ. ಜೊತೆಗೆ ತುಂಬ ಈಸಿಯಾಗಿ ಆನ್ಸರನ್ನು ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಗಮನಿಸ್ಕೊಳ್ತಾ ಹೋಗೋಣ. ಲಘು ಪಾನೀಯಗಳನ್ನು, ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸಾಧಾರಣವಾಗಿ ಪಾಲಿ ಇಥಿಲೀನ್ ಟೆರಿಫ್ಥಲೀನ್ ಬಾಟಲ್ಗಳಲ್ಲಿ ತುಂಬಿಸಿ ಇಡಲಾಗುತ್ತದೆ. ಪೆಟ್ ಸಾಮಾನ್ಯವಾಗಿ ಪೆಟ್ ಎಂಬುದು ಏನನ್ನ ರೂಪಿಸುತ್ತದೆ, ಅದರ ಪೂರ್ಣ ರೂಪ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇದರ ಫುಲ್ ಫಾರ್ಮ್ ಪಾಲಿ ಇಥಿಲೀನ್ ಟೆರಿಫ್ಥಲೀನ್ ಅಂತೇಳಿ ಕರೆಯಲಾಗ್ತಾ ಹೋಗುತ್ತೆ. 2022ರಲ್ಲಿ ಈ ಒಂದು ಪಾಲಿ ಇಥಿಲೀನ್ ಟೆರಿಫ್ಥಲೀನ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ನಾವು ಯೂಶುವಲ್ ಆಗಿ ಬೀವರೇಜಸ್ ಅಂತ ಏನು ಕರಿತೀವಲ್ವ, ಲಘು ಪಾನೀಯಗಳನ್ನು ಕುಡಿಯೋದಕ್ಕೋಸ್ಕರ ಬಾಟಲ್ಗಳನ್ನು ತಯಾರು ಮಾಡ್ತೀವಲ್ವ, ಅದನ್ನು ಬಳಸ್ಕೊಳ್ಳೋದಕ್ಕೆ, ಅದರನ್ನು ಶೇಖರಣೆ ಮಾಡೋದಕ್ಕೆ ಪಾಲಿ ಇಥಿಲೀನ್ ಟೆರಿಫ್ಥಲೀನಿಂದ ಸೃಷ್ಟಿಯಾಗಿರುವಂತಹ ಬಾಟಲ್ಸ್ಗಳನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದರೆ, ಪೆಟ್ ಎನ್ನುವಂಥದ್ದು ಇದೊಂದು ಬಯೋಡಿಗ್ರೇಡಬಲ್ ಐಟಮ್. ಅಂದರೆ ವಾಟರ್ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಂದ ಯಾವುದೇ ರೀತಿಯಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಜೊತೆಗೆ ಪೆಟ್ಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲ್ಕೋಹಾಲ್ ಬ್ಯೂರೇಜಸ್ಗಳನ್ನು ಸೇರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ವೂಲ್ ಮತ್ತು ಕಾಟನ್ ಫೈಬರ್ಸ್ಗಳಿಂದ ತಯಾರಾಗಿರ್ತಕ್ಕಂತಹ ಕೆಲವೊಂದು ಫೈಬರ್ಸ್ಗಳನ್ನು ಬಳಸ್ಕೊಂಡು ಪೆಟ್ಟಿಂದ ತಯಾರಾಗ್ತಕ್ಕಂಥ ಕೆಲವೊಂದು ಬಾಟಲ್ಸ್ಗಳನ್ನು, ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ಬೋದಾಗತ್ತೆ. ಜೊತೆಗೆ ಪೆಟ್ಗಳನ್ನು ಯೂಸ್ ಮಾಡೋದಕ್ಕೆ ನಾವು ತಯಾರು ಮಾಡಿರುವಂತಹ ಒಂದು ಬಾಟಲ್ಸ್ಗಳನ್ನು ಬಳಸ್ಕೊಂಡು ಅದನ್ನು ಪುನರ್ ನವೀಕರಣ ಮಾಡಿ, ಅಂದರೆ ರೀಸೈಕಲ್ಡ್ ಮಾಡಿ ಇತರೆ ಪ್ರಾಡಕ್ಟ್ಸ್ಗಳನ್ನು, ಇತರೆ ವಸ್ತುಗಳನ್ನು ಕೂಡ ನಾವು ತಯಾರು ಮಾಡ್ಬೋದು. ಇದಿಷ್ಟು ಪಾಲಿ ಇಥಿಲೀನ್ ಟೆರಿಫ್ಥಲೀನ್ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.